ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೆಮಿಕಲ್ ಯುಕ್ತವಾದ ಒಂದು ಹೇರ್ಡೆಗಳನ್ನು ಬಳಸಿದಾಗ ಕೂದಲು ಕಪ್ಪಾಗ್ತದೆ ಇಲ್ಲ ಅಂತಲ್ಲ, ಆದರೆ ಕ್ಷಣಿಕ. ಅದರಿಂದ ತುಂಬ ಅನಾನುಕೂಲತೆ ಹೆಚ್ಚು. ಮುಖದ ಮೇಲೆ ಬಂಗ್ ಬರುತ್ತೆ, ಸುಕ್ಕಾಗುತ್ತೆ ಮುಖ, ಮುಖದ ಬಣ್ಣವೇ ಬೇರೆ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ. ಅಷ್ಟರ ಮಟ್ಟಿಗೆ ಆ ಕೆಮಿಕಲ್ ಚರ್ಮದ ಮೇಲೆ ಹಾನಿಯನ್ನು ಉಂಟು ಮಾಡುತ್ತೆ. ಹಾಗಾಗಿ ನಾವು ಎಷ್ಟಾಗುತ್ತೋ ಅಷ್ಟು ನಮ್ಮ ಪ್ರಕೃತಿದತ್ತವಾದ ವಸ್ತುಗಳಿಂದಲೇ ನಮ್ಮ ಕೂದಲಿಗೆ ಒಂದು ಬಣ್ಣವನ್ನು ಮಾಡ್ಕೊಳ್ಬೇಕು. ಅದರಲ್ಲೂ ಕೂದಲಿನ ಬಣ್ಣವನ್ನು ನಿರ್ಧರಿಸುವುದು ಮೆಲಾನಿನ್ ಅಲ್ವಾ. ವಯಸ್ಸಾದಂತೆ ಮೆಲಾನಿನ್ ಉತ್ಪಾದನೆ ಕಡಿಮೆ ಆಗುತ್ತೆ. ವಿಟಮಿನ್ B12 ಕೊರತೆ, ಹಾರ್ಮೋನ್ ಬದಲಾವಣೆ, ಆನುವಂಶಿಕತೆ ಆಗಿರ್ಬೋದು, ಹೆಚ್ಚು ಕೆಮಿಕಲ್ ಉಪಯೋಗ ಆಗಿರ್ಬೋದು, ಹಾಗೆ ಕೆಲವು ಆಹಾರ ಜಿಡ್ಡು ಪದಾರ್ಥಗಳನ್ನು ಹೆಚ್ಚಾಗಿ ಮೈದಾವನ್ನು ಬಳಸ್ತೀವಿ, ಕೆಲವು ನಾವು ಜಂಕ್ಸ್ ಫುಡ್ಗಳನ್ನು ಬಳಸ್ತೀವಿ. ಅಂದರೆ ಇವೆಲ್ಲದರ ಉಪಯೋಗ ನಮ್ಮ ದೇಹದ ಮೇಲೆ ಬದಲಾವಣೆಯನ್ನು ಸಹಜವಾಗಿಯೇ ಮೂಡಿಸುತ್ತೆ ಅಲ್ವಾ. ಹೆಚ್ಚು ಒತ್ತಡ ಆಗಿರ್ಬೋದು, ಆತಂಕ ಆಗಿರ್ಬೋದು, ಭಯ ಆಗಿರ್ಬೋದು, ನಿದ್ರೆಯ ಕೊರತೆ ಆಗಿರ್ಬೋದು, ನಕಾರಾತ್ಮಕವಾದ ಒಂದು ಚಿಂತನೆ ಆಗಿರ್ಬೋದು, ಮನಸ್ಸು ಶಾಂತವಾಗಿರದಿದ್ದರೆ ದೇಹದ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ. ಹೇಳಬೇಕು ಅಂದರೆ ಮಾನಸಿಕ ಕಾರಣಗಳು ಕೂಡ ಕೂದಲು ಬೇಗನೆ ಬಿಳಿಯಾಗೋದಕ್ಕೆ ಕಾರಣವಾಗಿರುತ್ತೆ. ಇಲ್ಲಿ ನಾವು ತಗೊಂಡಿರುವ ಪೇರ್ಲೆ ಎಲೆ ಆಗಿರ್ಬೋದು, ನೆಲ್ಲಿಕಾಯಿ ಆಗಿರ್ಬೋದು, ಕರಿಬೇವಾಗಿರ್ಬೋದು, ಹಾಗೆ ಬೀಟ್ರೋಟ್ ಆಗಿರ್ಬೋದು, ಅವುಗಳನ್ನು ನಾವು ಹೊಟ್ಟೆಗೂ ತಗೊಂಡ್ರೆ ಒಳ್ಳೆಯದು. ಹಾಗೆ ನಾವು ಮೇಲ್ಮುಖವಾಗಿ ತಲೆಗೆ ನಾನು ಯಾವ ರೀತಿ ಪ್ಯಾಕ್ ಮಾಡಿ ಹಚ್ಕೊಳ್ತೀರಲ್ಲ ಆ ರೀತಿ ಹಚ್ಕೊಂಡ್ರೆ ಕೂದಲು ಕಪ್ಪಾಗತ್ತೆ. ಕ್ರಮೇಣವಾಗಿ ಕೂದಲು ಬುಡದಿಂದನೇ ಕಪ್ಪಾಗೋದ್ರ ಜೊತೆಗೆ ಹೊಸ ಕೂದಲು ಕಪ್ಪಾಗೆ ಹುಡ್ತವೆ. ಹಾಗೆ ಇದು ಯಾವುದೇ ರೀತಿ ತಲೆಗೆ ಹಾನಿ ಉಂಟು ಮಾಡೋದಿಲ್ಲ. ಪೇರ್ಲೆ ಎಲೆಗಳು ಆಯುರ್ವೇದದಲ್ಲಿ ಬಹಳ ಉಪಯುಕ್ತ ಅಂತ ಹೇಳಲಾಗಿದೆ. ವೈಜ್ಞಾನಿಕವಾಗಿ ಅವುಗಳಲ್ಲಿ ವಿಟಮಿನ್ C, ಆ್ಯಂಟಿ ಆಕ್ಸಿಡೆಂಟ್ಸ್, ಫ್ಲೇವೆನೋಯ್ಡ್ಸ್ ಹೆಚ್ಚು ಇರ್ತವೆ. ಇದು ಕೂದಲು ಮತ್ತು ತಲೆಯ ತ್ವಚೆಗೆ ತುಂಬ ಒಳ್ಳೆಯದು. ಪೇರ್ಲೆ ಎಲೆಯಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಸ್ ತಲೆಯ ತ್ವಚೆಯ ರಕ್ತ ಸಂಚಾರವನ್ನು ಹೆಚ್ಚಿಸ್ತವೆ. ಹಾಗೆ ಈ ಪೇರಲೆ ಎಲೆಯಲ್ಲಿರುವ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣದಿಂದ ತಲೆಯಲ್ಲಿ ಇರುವ ಹೊಟ್ಟು ನಿವಾರಣೆ ಆಗುತ್ತೆ. ಪೇರಲೆ ಎಲೆಯಲ್ಲಿರುವ ವಿಟಮಿನ್ C ಕೊಲಾಜನ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಕೂದಲು ಬಲವಾಗಿ ಬೆಳೆಯಲು ನೆರವಾಗುತ್ತೆ. ನಾನು ಈಗಾಗಲೇ ನಿಮಗೆ ಪೇರ್ಲೆ ಎಲೆಯ ಕಷಾಯವನ್ನು ಕೂಡ ತೋರಿಸಿದ್ದೀನಿ. ಅದು ತುಂಬ ಆರೋಗ್ಯಯುತವಾದ ಒಂದು ಕಷಾಯ ಆಗಿರುತ್ತೆ. ಇದು ಆ್ಯಂಟಿ ಏಜಿಂಗ್ ಕೂಡ ಆಗಿರುತ್ತೆ. ಹಾಗೆ ಕೂದಲು ತುಂಬ ದಟ್ಟವಾಗಿ ಬೆಳೆಯುತ್ತೆ. ಹೊಸದಾಗಿ ಕೂದಲು ಬೆಳೆಯೋದು ನಿಮಗೆ ಅಬ್ಸರ್ವ್ ಆಗುತ್ತೆ. ಆಮೇಲೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಷ್ಟೊಂದು ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಬಳಸ್ತೀನಿ. ಹಾಗೆ ನನ್ನ ಮಕ್ಕಳು ಸಣ್ಣವರಿದ್ದಾಗಿಂದನೂ ಕೂಡ ನಾನು ಇದರದ್ದು ಕಷಾಯ ಮಾಡಿ ತಲೆನ ತೊಳಿತೀನಿ. ಅದರಿಂದ ಅವರ ಕೂದಲಿನ ಆರೋಗ್ಯ ತುಂಬ ಚೆನ್ನಾಗಿದೆ. ನನ್ನ ಮಕ್ಕಳ ಕೂದಲನ್ನು ನಾನು ಆಗಾಗ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ನಾನು ಕೂಡ ಈ ರೀತಿ ಬಳಸ್ತೀನಿ. ಅಂದರೆ ತಲೆ ಸ್ನಾನ ಮಾಡಾದ್ಮೇಲೆ ಕಂಡೀಷನರ್ ಬಳಸ್ತೀವಲ್ಲ, ಹಾಗೆ ಈ ಒಂದು ಪೇರ್ಲೆ ಎಲೆಯನ್ನು ಒಂದು ನೀರಲ್ಲಿ ಕುದಿಸಿ ತಣ್ಣಗೆ ಮಾಡಿ ಇಟ್ಕೊಂಡ್ರೆ ನಾವು ತಲೆ ಸ್ನಾನ ಮಾಡಿದ ನಂತರ ಇದನ್ನು ಕಂಡೀಷನರ್ ಥರ ಈ ನೀರನ್ನು, ಕುದಿಸಿದ ನೀರನ್ನು ಸ್ವಲ್ಪ ತಲೆ ಮೇಲೆಲ್ಲ ಹಾಕ್ಕೊಂಡು ಒಂದು 5 ನಿಮಿಷಗಳ ಕಾಲ ಬಿಟ್ಟು ನಂತರ ಒಂದು ಚೊಂಬು ಮತ್ತೆ ಬಿಸಿನೀರು ಹಾಕ್ಕೊಂಡು ತೊಳ್ಕೊಂಡು ಬಂದರೆ ಕೂದಲು ಕೂಡ ತುಂಬ ಸ್ಮೂತ್ ಆಗಿರುತ್ತೆ. ಹಾಗೆ ಕೂದಲು ತುಂಬ ಉದ್ದವಾಗಿ ಬೆಳೆಯೋದ್ರ ಜೊತೆಗೆ ಹೊಸ ಕೂದಲು ಹುಟ್ಟುತ್ತವೆ. ಹಾಗೆ ಹೊಟ್ಟು ನಿವಾರಣೆ ಆಗುತ್ತೆ, ತಲೆಗೆ ತಂಪು. ಈ ರೀತಿ ನಾನು ಯಾವಾಗಲೂ ಮಾಡ್ತೀನಿ. ನಿಮಗೆ ನಂಬಿಕೆ ಇದ್ದರೆ ಮಾಡ್ಕೊಳ್ಳಿ. ಇದು ನ್ಯಾಚುರಲ್ ಥೆರಪಿ ಆಗಿರುತ್ತೆ. ಯಾವುದೇ ರೀತಿ ಕೆಮಿಕಲ್ ಇಲ್ಲ. ಹಾಗಾಗಿ ಯೋಚನೆ ಮಾಡೋ ಅಗತ್ಯ ಇಲ್ಲ ಅಂಥೇಳಿ ನಾನು ಅಂದ್ಕೊಳ್ತೀನಿ. ಮಾಡಿ ನೋಡಿ, ನಿಮಗೆ ಅದರದ್ದು ಅನುಭವ ಗೊತ್ತಾಗುತ್ತೆ. ಹಿಂದೆ ಮುಂದೆ ಯೋಚನೆ ಮಾಡದೆ ಯಾರೋ ತೋರಿಸಿದ್ರು ಹೇಳಿದರು ಅಂಥೇಳಿ ಸಾವಿರಾರು ರೂಪಾಯಿ ಒಂದು ಕ್ರೀಮನ್ನಾಗಿರ್ಬೋದು, ಲೋಷನ್ಗಳನ್ನಾಗಿರ್ಬೋದು, ಇಲ್ಲ ಶಾಂಪುಗಳನ್ನಾಗಿರ್ಬೋದು, ಹೇರ್ ಆಯಿಲ್ಗಳನ್ನಾಗಿರ್ಬೋದು ಹಾಕಿ ನಾವು ತಲೆ ಕೂದಲನ್ನ ತೊಳ್ಕೊಳ್ತೀವಿ ಅಲ್ವಾ. ಆದರೂ ಕೂಡ ಅದನ್ನು ಯೂಸ್ ಮಾಡೋವರೆಗೂ ಅದು ಚೆನ್ನಾಗಿರುತ್ತೆ. ಬಿಟ್ಟ ನಂತರ ಮತ್ತೆ ಅದೇ ಪ್ರಾಬ್ಲಮ್ಸ್ಗಳು ಶುರುವಾಗುತ್ತೆ. ಆದರೆ ಈ ನೈಸರ್ಗಿಕ ವಸ್ತುಗಳು ನಮಗೆ ಯಾವುದೇ ರೀತಿ ಹಾನಿ ಮಾಡೋದಿಲ್ಲ. ಹಾಗಾಗಿ ಇದನ್ನು ನಾವು ಕಷಾಯದ ರೂಪದಲ್ಲಿ ಕುಡಿಬೋದು. ಹಾಗೆ ನಾವು ತಲೆಗೂ ಕೂಡ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಖಂಡಿತ ಕೂದಲಿನ ಅನೇಕ ರೀತಿಯ ಸಮಸ್ಯೆಗಳು ಬಗೆಹರಿತವೆ. ನಾನು ಯಾವಾಗಲೂ ಬಳಸ್ತೀನಿ. ಹಾಗಾಗಿ ಮತ್ತೊಮ್ಮೆ ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗೆ ಬೀಟ್ರೂಟ್ನಲ್ಲಿ ಐರನ್ ಇರುತ್ತೆ, ಫೋಲೇಟ್ ಇರುತ್ತೆ, ವಿಟಮಿನ್ C ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಇವೆಲ್ಲವೂ ರಕ್ತ ಸಂಚಾರ, ತಲೆಯ ಚರ್ಮ ಆರೋಗ್ಯ ಮತ್ತು ಕೂದಲಿನ ಪೋಷಣೆಗೆ ಸಹಾಯಕವಾಗಿರುತ್ತೆ. ಹಾಗಾಗಿ ನಾವು ಏನು ಬಳಸ್ತಾ ಇದ್ದೀವಲ್ವ ಆ ವಸ್ತುಗಳು ನಮ್ಗೆ ಯಾವೆಲ್ಲ ರೀತಿಯಲ್ಲಿ ಸಹಾಯ ಮಾಡ್ತವೆ ಅಂಥೇಳಿ ನಾವು ತಿಳ್ಕೊಂಡ್ರೆ, ನಮ್ಮ ಮನಸ್ಸಿಗೆ ಮನದಟ್ಟು ಮಾಡಿಸಿದ್ರೆ ಸಾಕು. ಖಂಡಿತವಾಗಿ ಆ ಒಂದು ನೈಸರ್ಗಿಕವಾಗಿ ನಮ್ಮ ಮನೆಯಲ್ಲಿ ಸಿಗುವ ಕೆಲವು ವಸ್ತುಗಳಿಂದ ನಾವು ನಮ್ಮ ಆರೋಗ್ಯವನ್ನು ಹಾಗೆ ನಮ್ಮ ಕೂದಲಿನ ಆರೋಗ್ಯವನ್ನು ಕೂಡ ನಾವು ವೃದ್ಧಿ ಮಾಡ್ಕೊಳ್ಬೋದು. ಬೀಟ್ರೋಟು ಕೂದಲಿಗೆ ನ್ಯಾಚುರಲ್ ಬಣ್ಣ ಕೊಡೋದ್ರ ಜೊತೆಗೆ ಕೂದಲಿನ ಬುಡವನ್ನ ಬಲವಾಗಿಸುತ್ತೆ, ಕೂದಲು ಉದುರುವುದನ್ನ ಕಡಿಮೆ ಮಾಡಿಸುತ್ತೆ, ತಲೆಯ ಚರ್ಮದ ಉರಿಯೂತ ಕಡಿಮೆನೂ ಕೂಡ ಮಾಡುತ್ತೆ. ಮೂರನೆಯದಾಗಿ ನಾನಿಲ್ಲಿ ಬೀಟ್ರೋಟ್ ಜೊತೆ ನಾನು ನೆಲ್ಲಿಕಾಯಿನ ತಗೊಂಡಿದ್ದೀನಿ. ನೆಲ್ಲಿಕಾಯಿ ಬೆನಿಫಿಟ್ಸ್ ನಿಮಗೆಲ್ಲ ಗೊತ್ತಿದೆ. ಆಯುರ್ವೇದದಲ್ಲಿ ಅತ್ಯಂತ ಶಕ್ತಿಯುತವಾದ ಹಣ್ಣು ಅಂತಲೇ ಇದನ್ನು ಪರಿಗಣಿಸಲಾಗಿದೆ. ಇದರಲ್ಲಿ ವಿಟಮಿನ್ C, ಆ್ಯಂಟಿ ಆಕ್ಸಿಡೆಂಟ್ಸ್ ಹಾಗೆ ಐರನ್, ಕ್ಯಾಲ್ಸಿಯಂ ಸಮೃದ್ಧವಾಗಿವೆ. ನೆಲ್ಲಿಕಾಯಿ ಕೂಡ ತಲೆ ಚರ್ಮದ ಉರಿಯೂತ ಮತ್ತು ಡ್ಯಾಂಡ್ರಫನ್ನು ಕಡಿಮೆ ಮಾಡುತ್ತೆ. ಕೂದಲಿನ ಬಣ್ಣ ನ್ಯಾಚುರಲ್ ಆಗಿ ಕಪ್ಪಾಗಲಿಕ್ಕೆ ನಮಗೆ ನೆಲ್ಲಿಕಾಯಿ ತುಂಬ ಸಹಾಯ ಮಾಡುತ್ತೆ. ಕೂದಲಿನ ಎಳೆಗಳು ದುರ್ಬಲ ಆಗೋದಿಲ್ಲ. ಕೂದಲಿನ ಒಂದೊಂದು ಎಳೆಗಳು ಕೂಡ ಬಲವಾಗ್ತಾ ಹೋಗುತ್ತೆ ಈ ನೆಲ್ಲಿಕಾಯಿ ಉಪಯೋಗದಿಂದ.
ಇನ್ಫ್ಲಾಮೇಟ್ರಿ ಈ ಒಂದು ಶುಂಠಿಯಲ್ಲಿ ಅಧಿಕವಾಗಿರುತ್ತೆ. ಹಾಗಾಗಿ ಇಲ್ಲಿ ಶುಂಠಿಯ ಉಪಯೋಗ ಕೂಡ ಕೂದಲಿನ ಉದುರುವಿಕೆಯನ್ನು ನಿಲ್ಲಿಸುತ್ತೆ, ರಕ್ತ ಸಂಚಾರವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಹಾಗೆ ಬೇರುಗಳನ್ನು ಗಟ್ಟಿಗೊಳಿಸೋದ್ರ ಜೊತೆಗೆ ತುರಿಕೆಯನ್ನು, ತಲೆಯಲ್ಲಿ ಏನಾದರೂ ತುರಿಕೆ ಹೆಚ್ಚಾಗಿದೆ ಅಂದರೆ ಆ ಸೋಂಕನ್ನು ಕಡಿಮೆ ಮಾಡಲು ಶುಂಠಿ ನೆರವಾಗುತ್ತೆ. ಹಾಗೆ ರಕ್ತ ಸಂಚಾರವನ್ನು ಹೆಚ್ಚು ಮಾಡುತ್ತೆ. ತಲೆಯ ಚರ್ಮದ ಮಲಿನತೆ ನಿವಾರಣೆ ಮಾಡಲಿಕ್ಕೆ ಶುಂಠಿ ತುಂಬ ಸಹಾಯ ಮಾಡುತ್ತೆ. ಹಾಗಾಗಿ ಆರೋಗ್ಯಕರವಾಗಿ ಕೂದಲು ಬೆಳೆಯಲು ಸಹಾಯ ಮಾಡುತ್ತೆ. ಇಲ್ಲಿ ನಾನು ಕೂದಲಿನ ಬೆಳವಣಿಗೆ ಮಾಡೋದ್ರ ಜೊತೆಗೆ ಕೂದಲಿಗೆ ಕಲರನ್ನು ಮಾಡಬೇಕು, ಎರಡೂ ಕೂಡ ನಮಗೆ ಬೆನಿಫಿಟ್ ಸಿಗಬೇಕು ಅಂತ ಹೇಳಿ ಇವುಗಳ ಬಗ್ಗೆ ನಾನು ತಿಳಿಸಿದ್ದೀನಿ. ಅದರಲ್ಲಿ ಕರಿಬೇವು ಕೂಡ ಒಂದು. ಇದರಲ್ಲಿ ಐರನ್ ಮತ್ತು ಕ್ಯಾಲ್ಶಿಯಂ, ವಿಟಮಿನ್ ಬಿ, ಆ್ಯಂಟಿ ಆಕ್ಸಿಡೆಂಟ್ಸ್ ಸಮೃದ್ಧವಾಗಿವೆ. ಕರಿಬೇವಿನಲ್ಲಿರುವ ಐರನ್ ಮತ್ತು ವಿಟಮಿನ್ ಬಿ ಕೂದಲಿನ ಬೇರುಗಳಿಗೆ ಪೋಷಣೆ ನೀಡುತ್ತೆ, ಹೊಟ್ಟಿನ ಸಮಸ್ಯೆ ಕಡಿಮೆ ಆಗುತ್ತೆ, ಕೂದಲು ತುಂಬ ಚೆನ್ನಾಗಿ ಬೆಳೀಲಿಕ್ಕೆ ಸಹಾಯ ಮಾಡುತ್ತೆ. ಇಷ್ಟು ವಸ್ತುಗಳನ್ನು ಬಳಸ್ಕೊಂಡು ನಾವು ಹೇರ್ ಕಲರಿಂಗ್ ಮಾಡಿದಾಗ ನೆತ್ತಿಗೆ ಅಂದರೆ ಸ್ಕ್ಯಾಲ್ಪಿಗೆ, ತಲೆಯ ಸ್ಕ್ಯಾಲ್ಪಿಗೆ ಯಾವುದೇ ರೀತಿ ಒಂದು ಹಾನಿ ಆಗೋದಿಲ್ಲ. ಇದರಿಂದ ಕೂದಲು ಸಮೃದ್ಧವಾಗಿ ಬೆಳೆಯುತ್ತೆ, ಹಾಗೆ ಕೂದಲು ಕ್ರಮೇಣವಾಗಿ ಕಪ್ಪಾಗ್ತಾ ಬರುತ್ತೆ. ಇವಿಷ್ಟು ವಸ್ತುಗಳನ್ನು ಸೇರಿಸಿ ಈಗ ರುಬ್ಕೊಂಡು ಬರೋಣ. ನಾವು ಮೇಲ್ಮುಖವಾಗಿ ಕೂದಲನ್ನು ಕಪ್ಪಾಗ್ಸೋಕ್ಕೆ ಅಷ್ಟೇ ನೋಡಬಾರ್ದು. ಬುಡದಿಂದಲೇ ಕೂದಲು ಕಪ್ಪಾಗಲಿಕ್ಕೆ ಅದಕ್ಕೆ ಯಾವ ರೀತಿ ಒಂದು ಪೋಷಣೆ ಬೇಕೋ ಅದನ್ನು ಪ್ರಕೃತಿ ದತ್ತವಾದ ವಸ್ತುವಿನ ಮೂಲಕ ನಾವು ಕೊಟ್ಟಾಗ ಕೂದಲು ಸಮೃದ್ಧವಾಗಿ ಬೆಳೀತವೆ. ಹಾಗೆ ಹೊಟ್ಟು ನಿವಾರಣೆ, ಉರಿ ಊತ, ಕೆರೆತ ಎಲ್ಲವೂ ನಿಲ್ತವೆ. ಅದ್ರ ಜೊತೆಗೆ ನಾವು ಧ್ಯಾನನೂ ಮಾಡಬೇಕು, ಮಾನಸಿಕ ಒತ್ತಡವನ್ನು ಸೀಮಿತದಲ್ಲಿ ಇಟ್ಕೊಳ್ಬೇಕು. ಇದರಿಂದನೂ ಕೂಡ ನಮಗೆ ಕೂದಲಿನ ಆರೋಗ್ಯ ಸಮೃದ್ಧವಾಗಿರುತ್ತೆ. ಒಂದೊಂದ್ಸರಿ ತುಂಬ ಒತ್ತಡಕ್ಕೆ ಜಾರಿ ಅನವಶ್ಯಕ ಚಿಂತೆಗಳನ್ನು ಮಾಡೋದ್ರಿಂದ ಕೂಡ ಕೂದಲು ಉದುರಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ದೈಹಿಕವಾಗಿ, ಮಾನಸಿಕವಾಗಿ ನಾವು ಎರಡೂ ರೀತಿಯಲ್ಲಿ ಪ್ರಿಪೇರ್ ಆಗಿ ನಮ್ಮ ಕೂದಲಿನ ಆರೋಗ್ಯವನ್ನು ನೋಡ್ಕೊಳ್ಬೇಕು. ಕಬ್ಬಿಣದ ಬಾಣಲಿ ಉತ್ತಮ. ನಾವು ಯಾವುದೇ ಒಂದು ಕಲರ್ ಮಾಡ್ತೀವಿ ಅಂದರೆ ಅದರಲ್ಲಿ ಐರನ್ ಹೆಚ್ಚಾಗಿರೋದ್ರಿಂದ ನಾವು ಅದರಲ್ಲೇ ನೆನೆಸಿಟ್ಕೊಳ್ಬೇಕು. ಈ ಎಲ್ಲ ವಸ್ತುಗಳನ್ನು ನಾನೀಗ ರುಬ್ಬಿ ಇದರಲ್ಲಿ ಒಂದು ದಿನ ಹಾಕಿ ನೆನೆಸಿ ಇಟ್ಬಿಡ್ತೀನಿ. ಒಂದು ದಿನ ಇಡ್ಬೋದು, ಇಲ್ಲಾಂದರೆ ನಾಳೆ ನಮಗೆ ಹಚ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನಾಡಿದ್ದು ಕೂಡ ಇಡ್ಬೋದು, ಒಂದು 2-3 ದಿನ ಇಡ್ಬೋದು, ಏನೂ ತೊಂದರೆ ಇಲ್ಲ. ಇದು ಈ ರೀತಿಯಾಗಿ ನಾವು ಕಬ್ಬಿಣದ ಬಾಣಲಿಗೆ ಹಾಕಿ ಅದನ್ನು ಮುಚ್ಚಿ ಇಟ್ಬಿಡಿ. ಮಾರನೇ ದಿನ ಆಗಲಿ, ಇಲ್ಲ ಅಂದರೆ 1-2 ದಿನ ಬಿಟ್ಟು ನೀವು ನೋಡಿದಾಗ ಈ ರೀತಿ ಆಗಿರುತ್ತೆ. ಅದೆಲ್ಲ ಅದರ ಒಂದು ಗುಣವನ್ನು ಬಿಟ್ಕೊಂಡು ಅದು ಪೂರ್ತಿ ಆ ವಸ್ತು ಕಪ್ಪು ಬಣ್ಣಕ್ಕೆ ತಿರುಗಿರುತ್ತೆ. ಈಗ ನಾನು ಇದನ್ನು ಶೋಧಿಸದೆ ಇಟ್ಟಿದ್ನಲ್ಲ, ಹಾಗಾಗಿ ಇದನ್ನು ನಾನು ಕೈಯಲ್ಲೇ ಕಿವುಚಿ ಗಟ್ಟಿಯಾಗಿ ಹಿಂಡ್ಕೊಳ್ತೀನಿ. ಗ್ಲೌಸ್ ಹಾಕ್ಕೊಳ್ರಿ ಕೈಗೆ, ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಕೈಗೆ ಇದರ ಬಣ್ಣ ತಾಗುತ್ತೆ. 1-2 ದಿನ ಬೇಕಾಗುತ್ತೆ ಕಪ್ಪು ಬಣ್ಣ ಹೋಗಲಿಕ್ಕೆ. ಹಾಗಾಗಿ ಗ್ಲೌಸ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹಿಂಡಿ ತೆಗೆದುಬಿಡಿ. ಈ ರೀತಿಯಾಗಿ ಹಿಂಡಿ ನೀವು ತೆಗೆದಿಡ್ರಿ. ಈ ಒಂದು ಹಿಂಡಿದ ಒಂದು ವಸ್ತುವನ್ನು ಕೂಡ ಮತ್ತೊಂದು ಸರಿ ನೀರು ಹಾಕಿ ಮತ್ತೊಂದು ಸರಿ ಹಿಂಡ್ಕೊಂಡು ನಿಮಗೆ ಎಷ್ಟು ಬೇಕೋ ಆ ರಸವನ್ನು ತಕ್ಕೊಳ್ರಿ. ಈಗ ಎಷ್ಟು ಬೇಕೋ ಅದನ್ನು ಮೆಹಂದಿ ಜೊತೆ ಕಲಸಿ ಹಚ್ಕೊಳ್ರಿ. ಉಳಿದಿದ್ದನ್ನು ಮತ್ತೆ ಒಂದು ಬಾಟಲಲ್ಲಿ ಹಾಕಿ ಒಂದು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ರಿ. ಫ್ರಿಜ್ ಇಲ್ಲ ಅಂದವರು ಈ ನೀರನ್ನು ಕುದಿಸಿ ಎತ್ತಿಟ್ಕೊಳ್ಬೋದು ಒಂದು ಬಾಟ್ಲಲ್ಲಿ. ಆಗಾಗ ಬಿಸಿ ಮಾಡ್ತಾ ಇರಬೇಕು, ಇಲ್ಲಾಂದರೆ ಹಾಳಾಗುತ್ತೆ. ಸಣ್ಣದರಲ್ಲಿ ಹಾಕಿ ಸೋಯಿಸ್ತಾ ಇದ್ದೆ, ಅದು ಸರಿಯಾಗಲಿಲ್ಲ. ಹಾಗಾಗಿ ದೊಡ್ಡ ಒಂದು ಜಾಲರಿ ಇತ್ತು, ಅದನ್ನು ಹಾಕಿ ನಾನು ಸೋಯಿಸ್ಕೊಳ್ತಾ ಇದ್ದೀನಿ. ವಾರಕ್ಕೊಮ್ಮೆ, ಇಲ್ಲಾಂದರೆ 15 ದಿನಕ್ಕೊಮ್ಮೆ, ಇಲ್ಲ ತಿಂಗಳಿಗೊಮ್ಮೆ ನಾನು ಈ ರೀತಿ ಒಂದು ಕಲರನ್ನು ಮಾಡ್ಕೊಳ್ತಾ ಇರ್ತೀನಿ. ಅದು ಒಂದೇ ರೀತಿ ವಸ್ತುಗಳಿಂದ ಕಲರ್ ಮಾಡ್ಕೊಳ್ಳೋದಿಲ್ಲ. ಇವತ್ತು ಈ ರೀತಿ ಮಾಡಿಕೊಂಡ್ರೆ ಇನ್ನೊಂದು ಸಾರಿ ಇನ್ನೊಂದು ರೀತಿಯ ವಸ್ತುಗಳನ್ನು ಬಳಸಿ ಪ್ಯಾಕನ್ನು ಹಾಕ್ಕೊಳ್ತಾ ಇರ್ತೀನಿ. ಮತ್ತೆ ನಾನು ನಿಮಗೆ ಅದನ್ನು ತೋರಿಸ್ತೀನಿ, ಅದರ ಒಂದು ಬೆನಿಫಿಟ್ಗಳನ್ನು ಕೂಡ ತಿಳಿಸ್ತಾ ಹೋಗ್ತೀನಿ. ನನ್ನ ಕೂದಲಲ್ಲಿ ತುಂಬ ಬಿಳಿ ಕೂದಲೇನಿಲ್ಲ. ನಾನು ಈ ರೀತಿ ಬಳಸ್ತಾ ಇರೋದಕ್ಕೋ ಏನೋ ಗೊತ್ತಿಲ್ಲ, ಸ್ವಲ್ಪ ಬಿಳಿ ಕೂದಲಿನ ಸಮಸ್ಯೆ ಕಡಿಮೆನೇ ಇದೆ. ನಾನು ಯಾವತ್ತಿಗೂ ಹೇರ್ ಡೈ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದನ್ನು ಬಳಸಿಲ್ಲ. ಈ ರೀತಿಯಾಗಿ ನಾನು ಮಾಡೋದು. ಇದಕ್ಕಿಂತ ಮೊದಲು ನಾನು ಮೆಹಂದಿಯನ್ನು ಹಾಕ್ಕೊಳ್ತಾ ಇದ್ದೆ. ಸೊಪ್ಪು ಇತ್ತು, ನಮ್ಮ ಮನೇಲಿ ಸಿಗ್ತಿತ್ತು, ಆವಾಗ ಅದನ್ನು ಹಾಕ್ಕೊಳ್ತಾ ಇದ್ದೆ. ಹಾಗೆ ಈ ಪೇರ್ಲೆ ಎಲೆ ಹಚ್ಕೊಳ್ಳೋದು, ಇನ್ನೂ ಅನೇಕ ರೀತಿಯ ಹೊನ್ಗಾನೆ ಸೊಪ್ಪಾಗಿರ್ಬೋದು, ಮೆಂತ್ಯ ಸೊಪ್ಪಾಗಿರ್ಬೋದು, ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಮೆಂತೆ ಆಗಿರ್ಬೋದು, ಮೊಸರಾಗಿರ್ಬೋದು, ಇಂಥ ವಸ್ತುಗಳನ್ನು ಆವಾಗವಾಗ ಅಪ್ಲೈ ಮಾಡ್ತಾ ಇರ್ತೀನಿ. ನಮ್ಮಮ್ಮ ಈ ರೀತಿಯೇ ನಮಗೆ ಸಣ್ಣವರಿದ್ದಾಗ ಹಚ್ತಾ ಇದ್ದರು. ಹಾಗಾಗಿ ನನಗದು ಅಭ್ಯಾಸ ಆಗಿಬಿಟ್ಟಿದೆ. ಈ ರೀತಿ ನಾನು ಹಚ್ಕೊಳ್ತೀನಿ. ನನ್ನ ಮಕ್ಕಳಿಗೂ ಕೂಡ ಆದಷ್ಟು 15 ದಿನಕ್ಕೊಂದ್ಸರಿ, ವಾರಕ್ಕೊಂದ್ಸರಿ ಈ ರೀತಿ ಪ್ಯಾಕ್ಗಳನ್ನು ಮಾಡಿ ಹಾಕ್ತಾ ಇರ್ತೀನಿ. ಈಗ ಬಂಗಿನ ಸಮಸ್ಯೆ ಆಗಿರ್ಬೋದು, ಒಂದೊಂದ್ಸರಿ ಕಣ್ಣು ಉರಿ ಆಗಿರ್ಬೋದು, ಇಲ್ಲ ಇನ್ಯಾವುದೇದೋ ರೀತಿಯಲ್ಲಿ ಒಂದು ಸಮಸ್ಯೆ ಬರ್ತಾ ಇದ್ದಾವೆ ಅಂದರೆ ಕೆಲವೊಂದು ಸಾರಿ ನಾವು ಕೆಮಿಕಲ್ ಯುಕ್ತವಾದ ಹೇರ್ ಡೈಗಳನ್ನು ಬಳಸೋದ್ರಿಂದ ಕೂಡ ಈ ರೀತಿ ಆಗ್ತಾ ಇರುತ್ತೆ ಅಲ್ವಾ. ತಲೆಗೆ ಎಣ್ಣೆ ಹಾಕ್ತೀವಿ ತಂಪಾಗಲಿ ಅಂತೇಳಿ, ಅದು ಕೂದಲಿನ ಬುಡದ ಮೂಲಕ ಸ್ಕ್ಯಾಲ್ಪಿಗೆ ಇಳಿಯುತ್ತೆ, ಅಂದರೆ ಕೆಮಿಕಲ್ ಕೂಡ ಇಳಿಯುತ್ತೆ. ಅದರಿಂದನೇ ತುಂಬ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇರೋದು. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಹಾಗೆ ನಾನು ಇದನ್ನು ತಂದು ಕುದಿಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 1 ಟೀ ಸ್ಪೂನು ಕಾಫಿ ಪುಡಿ ಆಗಿರ್ಬೋದು, ಹಾಗೆ ಟೀ ಒಂದು ಪುಡಿ ಆಗಿರ್ಬೋದು ಹಾಕ್ಕೊಳ್ಳಿ. ನಾನು ಹಾಕೋದು ಇಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ. ಹಾಗೆ ಒಂದು 4-5 ಲವಂಗಗಳನ್ನು ಹಾಕ್ಕೊಂಡಿದ್ದೀನಿ. ಲವಂಗ ಕೂದಲಿನ ಬೆಳವಣಿಗೆಗೆ ತುಂಬ ಒಳ್ಳೆಯದು. ಇಲ್ಲಿ ಮೆಹಂದಿ ಪುಡಿಯನ್ನು ನಾನು ಸ್ವಲ್ಪ ರೆಡಿಮೇಡ್ ತರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನಮ್ಮ ಮನೆಯಲ್ಲಿ ಒಂದು ಮೆಹಂದಿ ಗಿಡ ಇತ್ತು, ಆ ಗಿಡದ ಎಲೆಗಳನ್ನು ಎಲ್ಲ ಒಣಗಿಸಿ ಪುಡಿ ಮಾಡಿ
ಇದರಲ್ಲಿ ಸೇರಿಸಿಟ್ಟಿದ್ದೆ. ಹಾಗಾಗಿ ನಮಗೆ ಎಷ್ಟು ಬೇಕೋ ಕೂದಲಿಗೆ, ನನ್ನ ಕೂದಲು ಸ್ವಲ್ಪ ಉದ್ದ ಇದೆ, ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ತೊಗೊಳ್ತೀನಿ. ಹಾಗಾಗಿ ನಿಮ್ಮ ಕೂದಲಿಗೆ ಎಷ್ಟು ಬೇಕೋ ಆ ರೀತಿಯಾಗಿ ಅಳತೆ ಮಾಡಿ ಮೆಹಂದಿ ಪುಡಿಯನ್ನು ಹಾಕಿ ಕಲಿಸ್ಕೊಂಡು ರಾತ್ರಿ ಇಟ್ಬಿಡಿ, ಬೆಳಗ್ಗೆ ಹಚ್ಕೊಳ್ಳಿ. ಬೆಳಗ್ಗೆ ಹಚ್ಕೊಳ್ಬೇಕಾದ್ರೆ ಒಂದು ಅರ್ಧ ಗಂಟೆ ಮೊದಲು ಅದಕ್ಕೊಂದು ಇಡೀ ಮೊಟ್ಟೆಯನ್ನು ಒಡೆದು ಹಾಕಿ, ಮೊಟ್ಟೆ ಬಳಸೋರು, ಇಲ್ಲಾಂದರೆ ಮೊಟ್ಟೆ ಬಳಸಲ್ಲ ಅಂದರು ಮೊಸರನ್ನು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ತಲೆಗೂ ಕೂಡ ತಂಪು, ಕೂದಲಿಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ನಾನು ಇಲ್ಲಿ ನೀಲಗಿರಿ ಎಣ್ಣೆಯನ್ನು ಬಳಸ್ತಿದ್ದೀನಿ. ನೀಲಗಿರಿ ಎಣ್ಣೆ ಬಳಸೋದ್ರಿಂದ ಮೆಹಂದಿ ತುಂಬ ಗಾಢವಾದ ಕೆಂಪು ಬಣ್ಣವನ್ನು ಬಿಡೋದ್ರ ಜೊತೆಗೆ ನೀಲಗಿರಿ ಎಣ್ಣೆ ಶೀತ ಆಗೋದಿಲ್ಲ, ಥಂಡಿ ತರೋದಿಲ್ಲ. ನಿಮಗೆ ಸಣ್ಣವರಿದ್ದಾಗ ನೆನಪಿದೆಯಾ, ನಿಮ್ಮ ತಂದೆ ತಾಯಿ ಅಂದರೆ ಈಗಾದರೂ ನಾವು ಚಿಕ್ಕ ಮಕ್ಕಳಿಗೆ, ಹುಟ್ಟಿದ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಲಾಸ್ಟಲ್ಲಿ ಒಂದು ಚೊಂಬು ಬಿಸಿನೀರಿಗೆ ಒಂದೇ ಒಂದು ಹನಿ ನೀಲಗಿರಿ ಎಣ್ಣೆಯನ್ನು ಹಾಕಿ ತಲೆ ಮೇಲೆ ಹಾಕಿ ಸ್ನಾನ ಮಾಡಿಸ್ತಾರೆ. ಯಾಕಂದರೆ ಆ ಒಂದು ತಲೆಯಲ್ಲಿ ಮೈಯಲ್ಲಿರುವ ಶೀತದ ಅಂಶ ದೂರ ಆಗಿ ಥಂಡಿ ಆಗಬಾರ್ದು ಆ ಮಗುವಿಗೆ ಅಂತೇಳಿ ಮಾಡ್ತಾರೆ. ಹಾಗಾಗಿ ಅಂದರೆ ಒಬ್ಬೊಬ್ಬರಿಗೆ ಈ ಮೆಹಂದಿ ಬಹಳ ಹೊತ್ತೊಂದು 5-6 ತಾಸು ಇಟ್ಕೊಳ್ಳೋದ್ರಿಂದ ತಲೆನೋವು ಬರುತ್ತೆ, ತಲೆಗೆ ಶೀತ ಆಗೋದು, ಥಂಡಿ ಆಗೋದು, ಈ ರೀತಿಯೆಲ್ಲ ಆಗ್ಬಿಡುತ್ತಲ್ಲ. ಹಾಗಾಗಿ ಅದು ಆಗಬಾರ್ದು ಅಂತೇಳಿ ನೀಲಗಿರಿ ಎಣ್ಣೆನ ಬಳಸ್ರಿ, ತುಂಬ ಒಳ್ಳೆಯದು. ಹಾಗೆ ನಾನು ಇದರಲ್ಲಿರುವ ನ್ಯಾಚುರಲ್ ಪದಾರ್ಥಗಳನ್ನು ನಾನು ತಂದು ತುಳಸಿಯ ಗಿಡದ ಪಾಟಿಗೆ ಹಾಕ್ತಾಯಿದ್ದೀನಿ. ಅಂದರೆ ಅದರಲ್ಲಿ ಒಂದು ತುಳಸಿ ಗಿಡ ಇದೆ, ಒಂದು ದಾಸವಾಳದ ಗಿಡ ಬೆಳೆಸಿದ್ದೆ, ಅದಕ್ಕೆ ಇದು ಗೊಬ್ಬರ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ನಾನು ಇಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ಬ್ಲೂ ಕಲರ್ ಗ್ಲೌಸ್ ಹಾಕ್ಕೊಂಡಿದ್ದೆ, ಯಾವ ರೀತಿ ಈಗಾಗಲೇ ಕಲರ್ ಬಿಟ್ಟಿದೆ ನೋಡಿರಿ. ಈಗ ಮಾರನೇ ದಿನ ಬೆಳಗ್ಗೆ ನಾನು ಇದನ್ನು ತೆಗಿತಾ ಇದ್ದೀನಿ. ಈಗ ನೀವು ಇದಕ್ಕೆ ಮೊಟ್ಟೆ ಆಗಲಿ ಇಲ್ಲ ಮೊಸರಾಗಲಿ ಬೆರೆಸ್ಕೊಂಡು ಹಚ್ಕೊಳ್ಬೋದು. ನಾನಿಲ್ಲಿ ಮೊಟ್ಟೆ ಆಗಲಿ ಮೊಸರಾಗಲಿ ಬೆರೆಸ್ತಾ ಇಲ್ಲ, ಯಾಕಂದರೆ ನಾನೊಂದು 2 ದಿನದ ಹಿಂದೆ ಮಜ್ಜಿಗೆ ಹಚ್ಕೊಂಡಿದ್ದೆ ತಲೆಗೆ. ಹಾಗಾಗಿ ಈಗ ನೋಡಿ ನನ್ನ ಕೂದಲು ಅಷ್ಟೊಂದು ಬಿಳಿ ಆಗಿಲ್ಲ, ಅಲ್ಲೊಂದು ಇಲ್ಲೊಂದು ಈಗ ಆಗ್ತಾ ಇದೆ. ಅದಕ್ಕೂ ಕೂಡ ಇದೇ ಪರಿಹಾರ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ನಾನು ಯಾವಾಗಲೂ ಈ ರೀತಿ ಒಂದು ಹೇರ್ ಡೈಗಳನ್ನು ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ತಾ ಇರ್ತೀನಿ. ಈಗ ನಾವು ಈ ರೀತಿಯಾಗಿ ತಲೆ ಸ್ನಾನ ಮಾಡಿಕೊಂಡು ನಂತರ ನಾವು ತಲೆ ಕೂದಲಿಗೆ ಈ ರೀತಿ ಮೆಹಂದಿಯನ್ನು ಹಚ್ಕೊಳ್ತಾ ಬರಬೇಕು. ಮೆಹಂದಿ ಪ್ಯಾಕ್ ಹಾಕ್ತಾ ಇದ್ದೀವಿ ಅಂದ ಮೊದಲನೇ ದಿನ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡ್ಕೊಳ್ಬೇಕು. ಮಾರನೇ ದಿನ ನಾವು ಮೆಹಂದಿ ಪ್ಯಾಕ್ ಹಾಕ್ಕೊಳ್ಬೇಕು. ಒಂದು 2-3 ದಿನದವರೆಗೂ ನಾವು ಮೆಹಂದಿ ಪ್ಯಾಕ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ತೊಳಿಬಾರ್ದು, ಮತ್ತೆ ಎಣ್ಣೆ ಹಚ್ಕೊಂಡು ತೊಳಿಬಾರ್ದು. ಹಾಗಾಗಿ ಅದೊಂದು 2-3 ದಿನ ಹಾಗೇ ಇರಬೇಕು. ನಂತರ ಎಣ್ಣೆ ಹಚ್ಕೊಂಡು ಮತ್ತೆ ತಲೆ ಸ್ನಾನ ಮಾಡಬೇಕು. ಹಾಗಾಗಿ ನಾವು ನಾಳೆ ಹಚ್ಕೊಳ್ತೀವಿ ಅಂದರೆ ಇವತ್ತಿನ ದಿನ ತಲೆ ತುಂಬ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಕೊಂಡು ನಂತರ ಪ್ಯಾಕ್ ಹಾಕ್ಕೊಳ್ಬೇಕು. ನಾನು ವಾರಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ಹಾಕ್ಕೊಳ್ತಾ ಇರ್ತೀನಿ. ಇನ್ನೂ ನನ್ನ ಕೂದಲಲ್ಲಿ ಆ ಕಲರ್ ನಿಮಗೆ ಕಾಣಿಸ್ತಾ ಇರ್ಬೋದು. ಕೂದಲು ಅದೇ ಥರ ಒಂದು ಮೆಹಂದಿ ಕಲರ್ ಕಾಣಿಸ್ತಾ ಇದೆಯಲ್ಲ, ಶೈನಿಂಗ್. ಬೀಟ್ರೋಟು ಹಾಕ್ಕೊಳ್ತಾ ಇರ್ತೀನಿ, ಕೆಲವೊಂದು ಸರಿ ಮೆಹಂದಿ ಹಾಕ್ಕೊಳ್ತೀನಿ, ಕೆಲವೊಂದು ಸರಿ ಮೆಂತೆ, ಮಜ್ಜಿಗೆ, ಇಲ್ಲಾಂದರೆ ಒಂದೊಂದು ಸರಿ ತೆಂಗಿನಕಾಯಿ ಹಾಲು ಎಲ್ಲ ಹಾಕ್ಕೊಳ್ತಾ ಇರ್ತೀನಿ. ಯಾವಾಗ ಅಡುಗೆ ಕೆಲಸಕ್ಕೆ ನಿಲ್ತೀನಲ್ವ ಅವಾಗೆಲ್ಲ ಒಂದೊಂದು ಸರಿ ಮಧ್ಯೆ ಈ ರೀತಿ ಹಾಕ್ಕೊಂಡು ಅಡುಗೆ ಎಲ್ಲ ಮುಗಿದ್ಮೇಲೆ ತಲೆ ಸ್ನಾನ ಮಾಡ್ಕೊಳ್ತಾ ಇರ್ತೀನಿ. ಬೆಳಗ್ಗೆ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸಿರ್ತೀನಿ. ಅಡುಗೆ ಮಾಡಬೇಕಾದ್ರೆ, ಮಧ್ಯಾಹ್ನದ ಅಡುಗೆ ಮಾಡಬೇಕಾದ್ರೆ ಈ ರೀತಿ ಒಂದು ಪ್ಯಾಕ್ ಹಾಕ್ಕೊಂಡು ನಾನು ಅಡುಗೆ ಎಲ್ಲ ಮುಗಿಸಿ ನಂತರ 4 ಗಂಟೆ ಅಷ್ಟೊತ್ತಿಗೆ ಮತ್ತೊಂದು ಸರಿ ಸ್ನಾನ ಮಾಡ್ಕೊಳ್ತೀನಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋದಿಂದ ಬರೀ ಹೇರ್ ಕಲರ್ ಮಾತ್ರ ಅಲ್ಲ, ಹೇರ್ ಸಮೃದ್ಧವಾಗಿ ಹೇಗೆ ಬೆಳಿಬೇಕು ಅನ್ನೋದು ಗೊತ್ತಾಯಿತು. ಹಾಗೆ ಯಾವ ಸಮಯಕ್ಕೆ ನಾವು ಅನುಗುಣವಾಗಿ ಹೇರ್ ಪ್ಯಾಕನ್ನು ಹಾಕ್ಕೊಂಡ್ರೆ ಯಾವ ರೀತಿ ಹಾಕ್ಕೊಳ್ಬೇಕು ಅನ್ನೋದು ಎಲ್ಲದರನ್ನು ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ನಿಮ್ಗೆ ಏನಾದರೂ ಇದರಿಂದ ಉಪಯುಕ್ತವಾಗಿದೆ ಅಂತ ಅಂದರೆ ಖಂಡಿತ ಇದನ್ನೇ ಅನುಸರಿಸಿ ನಿಮ್ಮ ಕೂದಲರ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಬೇಗ ಕಲರ್ ಆಗಬೇಕು ಅಂತೇಳಿ ಅಂಗಡಿ ಹೇರ್ ಡೈನ ತಂದು ಬಳಸಬೇಡ್ರಿ, ಅನಾರೋಗ್ಯಕ್ಕೆ ಕಾರಣವಾಗ್ತೀರಾ. ಹಾಗಾಗಿ ಈ ರೀತಿಯಾಗಿ ಆದಷ್ಟು ನಿಮಗೆ ನೀವು ಸಮಯ ಕೊಟ್ಕೊಂಡು ಈ ರೀತಿ ಕೂದಲಿನ ಆರೋಗ್ಯದ ಕಡೆ ಗಮನ ಕೊಡಿ ಸ್ನೇಹಿತರೆ. ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ತೆ.